ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ಈಗ IPL ಸ್ಟಾರ್ಟ್ ಆಗಿದೆ. ಫ್ರೆಂಡ್, IPL ಮ್ಯಾಚ್ಗಳು ಎಲ್ಲ ಕೂಡ ಸ್ಟಾರ್ಟ್ ಆಗಿದೆ. ಈ ಒಂದು IPL ರೀತಿ ನೋಡಬೇಕು. ಫ್ರೆಂಡ್, ನೀವೇನಾದರೂ IPLನ ಏನಾದರೂ ನೀವು ಬೇರೆ ರೀತಿ ಏನಾದರೂ ಯೂಸ್ ಮಾಡೋ ರೀತಿ ಆದರೆ ನೀವು ಖಂಡಿತ ಹಾಳಾಗ್ತೀರಾ. ಫ್ರೆಂಡ್, ಎದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ, ನೀವು IPL ಲೈವ್ ಆಗಿ ನೋಡ್ತೀನಿ, ಮ್ಯಾಚ್ ನೋಡಿ ಎಂಜಾಯ್ ಮಾಡ್ತೀನಿ ಅನ್ನೋರಿಗೆ ಓಕೆ. ಫ್ರೆಂಡ್, ಏನಾದರೂ ನಾನು ಮ್ಯಾಚ್ನಲ್ಲಿ ಬೆಟ್ಟಿಂಗ್ ಮಾಡ್ತೀನಿ ಅನ್ನೋರಿಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫ್ರೆಂಡ್, ನೀವು ಈ ಒಂದು ಟೂರ್ನಿಮೆಂಟ್ ಒಳಗೆ ನೀವು ಹಾಳಾಗಿ ಹೋಗ್ತೀರಾ, ಸಾಲ್ಗಾರ ಆಗ್ತೀರಾ. ಅದು ಹೇಗೆ ಸಾಲ್ಗಾರ ಆಗ್ತೀರಾ, ಹಾಗೆ ಅದರಲ್ಲಿ ನೀವು ದುಡ್ಡು ಮಾಡೋಕ್ಕೆ ಆಗುತ್ತೋ ಇಲ್ಲೊಂದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿದಾಗ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್, ಎರಡು ರೀತಿ ಇದೆ. IPL ಅಲ್ಲಿ ಎರಡು ರೀತಿ ಬೆಟ್ಟಿಂಗ್ ಆಡ್ತಾರೆ. ಒಂದು ಯಾವುದಪ್ಪ ಅಂದರೆ, ಒಂದು ಟೀಮು ಕ್ರಿಯೇಟ್ ಮಾಡಿ ಆಡುವಂಥ ಆ ಒಂದು ಗೇಮು. ಆಮೇಲೆ ಒಂದು ಬೆಟ್ಟಿಂಗ್ ಅಂದರೆ ಎರಡು ಟೀಮಿಗೆ ಈಗ ಆ ಲೈನಲ್ಲಿ ಅಂದರೆ ಆನ್ಲೈನಲ್ಲಿ ಆಡೋದು. ಒಂದು ಟೀಮ್ ಕ್ರಿಯೇಟ್ ಮಾಡ್ಕೊಂಡು ಇಷ್ಟು ಜನ ಅಂತ ಸೆಲೆಕ್ಟ್ ಮಾಡಿಕೊಂಡು 11 ಜನ ಸೆಲೆಕ್ಟ್ ಮಾಡಿಕೊಡುತ್ತಾರೆ. ಆ ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ಬಂದರೆ 1 ಕೋಟಿ, 2 ಬಂದರೆ 50 ಲಕ್ಷ, ಈ ರೀತಿ ಬಹುಮಾನ ಇರುತ್ತೆ. ಫ್ರೆಂಡ್, ಈ ರೀತಿ ನಿಮಗೆ ಆಸೆ ಹಚ್ತಾರೆ. ಫ್ರೆಂಡ್, ಈ ಒಂದು ಟೀಮ್ ಕ್ರಿಯೇಟ್ ಮಾಡಿ ಏನು ನೀವು ಗೇಮ್ ಮಾಡ್ತಿರಲ್ಲ ಮೊಬೈಲಲ್ಲಿ, ಈ ರೀತಿ ನಿಮಗೆ ಆಸೆ ಆಗುತ್ತೆ. ಒಂದು ರ್ಯಾಂಕಿಗೆ ಬಂದರೆ 1 ಕೋಟಿ ಅನ್ನೋದು ನೀವು ನೋಡ್ತೀರ. ಆದರೆ ಆ ಒಂದು 1 ಕೋಟಿ ಅದಕ್ಕೆ 50 ರೂಪಾಯಿ ನೀವು ಕಟ್ಟಿ ನೀವು ಜಾಯ್ನ್ ಆಗ್ತೀರ. ಜಸ್ಟ್ 50 ರೂಪಾಯಿ ಹೋಗುತ್ತೆ, ನನ್ನೇನು ಭಾಳ ಹೋಗಲ್ಲ, ಬಂದರೆ 1 ಕೋಟಿ ಬರುತ್ತೆ ಅಂತ ನೀವು ಜಾಯ್ನ್ ಆಗ್ತೀರ. ಆ ಒಂದು ಟೀಮ್ ಕ್ರಿಯೇಟ್ ಮಾಡಿಕೊಂಡು ನೀವು ದುಡ್ಡು ಪೇ ಮಾಡಿ ಆ ಒಂದು ಟೀಮ್ಗೆ ಜಾಯ್ನ್ ಆಗ್ತೀರ. ಆ ಒಂದು ಗೇಮ್ ಮುಗಿದ ತಕ್ಷಣ ನಿಮ್ಮ ಒಂದು ರ್ಯಾಂಕಿಂಗ್ ಎಲ್ಲಿರುತ್ತೆ ಗೊತ್ತಾ? ಏಕದಮ್ ತೆಳಗಡೆ ಇರುತ್ತೆ. ಫ್ರೆಂಡ್, ಒಂದೊಂದು ಟೈಮ್ನಲ್ಲಿ ನೀವು ಹಾಕಿರೋಂಥ 50 ರೂಪಾಯಿನೂ ಕೂಡ ಬರೋಲ್ಲ. ಆ ರೀತಿ ಆಗುತ್ತೆ. ಫ್ರೆಂಡ್, ಇದು ಈ ರೀತಿ ಆಗುತ್ತೆ. ಆದರೆ ಆನ್ಲೈನ್ ಬೆಟ್ಟಿಂಗ್ ಈಗ ಎಷ್ಟಿರುತ್ತೆ ಅಂದರೆ, ಈಗ ಒಂದು ಟೀಮಿಗೆ ಈಗ 100 ರೂಪಾಯಿ ಹಾಕಿದರೆ 80 ರೂಪಾಯಿ ಇರುತ್ತೆ. 80 ರೂಪಾಯಿ ಹಾಕಿದರೆ 100 ರೂಪಾಯಿ ಬರುತ್ತೆ. ಈ ರೀತಿ ನೀವು ಏನು ಮಾಡ್ತೀರ ಅಂದರೆ, ಇದರಲ್ಲಿ ದುಡ್ಡು ಹಾಕ್ತೀರಾ. ಈಗ ಯಾವುದೇ ಒಂದು ವಿಕೆಟ್ ಹೋಗೋಕ್ಕೆ ಒಂದು ಲೈನ್ ಬಿದ್ದೋಗುತ್ತೆ. ಈಗ ನಿಮ್ಗೆ ಹೇಳೋದಾದರೆ, ಈಗ 30 ರೂಪಾಯಿಗೆ 100 ರೂಪಾಯಿ ಆಗುತ್ತೆ. ಆವಾಗ 30 ರೂಪಾಯಿ ನೀವು ಕೊಟ್ಟು 100 ರೂಪಾಯಿ ಬರುತ್ತೆ ಅಂದು ನೀವು 30 ರೂಪಾಯಿ ಹಾಕ್ತೀರಾ. ಮತ್ತೇನಾಗುತ್ತೆ, ಮತ್ತೆ ಉಲ್ಟಾ ಹಾಕ್ಬಿಡುತ್ತೆ. ಆವಾಗ ನಿಮ್ಮೊಂದು ದುಡ್ಡು ಹೋಗುತ್ತೆ. ನೀವು ಏನೇ ಮಾಡಿದರೂ ಕೂಡ ನೀವು ಲಾಸ್ ಆಗ್ತೀರ. ಯಾಕಪ್ಪ ಅಂದರೆ ಅದರಲ್ಲಿ ಮೈಂಡ್ ಗೇಮ್ ಇದ್ದವರು ತಾಳ್ಮೆ ಇದಿರಬೇಕು. ಮೇನ್ ಪಾಯಿಂಟ್, ಏನಾದರೂ ದುಡ್ಡು ಮಾಡೋಕಂದ್ರೆ ತಾಳ್ಮೆ ಇರಬೇಕು. ಆದರೆ ಭಾಳ ಜನಕ್ಕೆ ತಾಳ್ಮೆ ಇಲ್ಲ. ಆ ಒಂದು ತಾಳ್ಮೆ ಇರಲ್ಲ ಅನ್ನೋ ಉದ್ದೇಶಕ್ಕೆ ನಿಮ್ಮೊಂದು ದುಡ್ಡು ನಿಮ್ಮ ಹತ್ರ ಇರಲ್ಲ. ಫ್ರೆಂಡ್, ತಾಳ್ಮೆ ಅಂದರೆ, ಈಗ ಯಾವುದೇ ಒಂದು ಟೀಮ್ ಆಡ್ತಾಯಿದೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ಬೆಡ್ಡು ನೀವು ಮಾಡ್ತೀರ ಅಂತ ತಿಳ್ಕೊಳ್ಳಿ. ಮಾಡಿದಾಗ ಅದು ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಯಾರು ಹೊಡಿತಾರೋ, ಯಾವ ವಿಕೆಟ್ ಹೋಗುತ್ತೋ, ಅಥವಾ ಯಾರು ಎಷ್ಟು ರನ್ ಹೊಡಿತಾರೋ, ಯಾರು ವಿನ್ ಆಗ್ತಾರೋ ಗೊತ್ತಿರಲ್ಲ. ನೀವು ಹಾಕ್ತೀರ, ಹಾಗೆ ಸುಮ್ಮ ಕೂತಾಳಲ್ಲ. ಅಲ್ಲಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಮಾಡ್ತೀರ ದುಡ್ಡು. ಈಗ ಒಂದು ಟೀಮಿಗೆ ಹಾಕ್ತೀರ, ಮತ್ತು ಆ ಟೀಮ್ ಯಾವಾಗ ಏನಾಯಿತು ಮತ್ತೆ ಅದಕ್ಕೆ ಮಾಡ್ಕೊತೀರ, ರೂಪಾಯಿ ದುಡ್ಡು ಉಳಿತೈತೆ ಅಂತ. ಮತ್ತು ಈ ಕಡೆಯಿಂದ ಆ ಕಡೆ ಮಾಡ್ತೀರ. ನೀವು ಹಂಗೆ ಮಾಡ್ಕೊಳ್ತಾ ನಿಮ್ಮ ಒಂದು ದುಡ್ಡು ನೀವು ಕಳ್ಕೊತೀರ. ಫ್ರೆಂಡ್, ನೀವು ಬ್ಯಾಲೆನ್ಸ್ ಇರಲ್ಲ. ಈ ಒಂದು ದುಡ್ಡು ಆನ್ಲೈನಲ್ಲಿ ಬೆಟ್ಟಿಂಗ್ ಮಾಡೋರಿಗೆ ಬ್ಯಾಲೆನ್ಸ್ ಇರೋಲ್ಲ. ಎರ್ರಾಬಿರ್ರಿ. ಈ ರೀತಿ ನೀವು ಎರ್ರಾಬಿರ್ರಿ ಹಾಕೋದ್ರಿಂದ ಒಂದು ಮ್ಯಾಚಿಗೆ 100 ರೂಪಾಯಿ ಕಳ್ಕೊಂಡೀರಿ, ಇನ್ನೊಂದು ಮ್ಯಾಚಿಗೆ 500, 1000, ಈ ರೀತಿ ಮಾಡ್ಕೊತ ನೀವೇನು ಮಾಡ್ತೀರಂದರೆ ನೀವು ಬೆಟ್ಟಿಂಗ್ನಲ್ಲಿ ಹಾಳಾಗಿಬಿಡ್ತೀರ. ಫ್ರೆಂಡ್, ಹಾಗಾಗಿ ಏನು ಹೇಳ್ತೀರಂದರೆ, ಈ ಒಂದು ಬೆಟ್ಟಿಂಗ್ ಸಮಸ್ಯೆಗೆ ಯಾರೂ ಕೂಡ ಹೋಗಬೇಡಿ. ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಭಾಳ ಜನ ದುಡ್ಡು ಕಳ್ಕೊಂಡು ಹಾಳಾಗಿ ಅನಾಹುತ ಮಾಡಿಕೊಂಡು ಭಾಳ ಜನ ಈ ರೀತಿ ಘಟನೆಗಳು ಆಗ್ತಾ ಇರುತ್ತೆ. ಫ್ರೆಂಡ್, ಹಾಗಾಗಿ IPLನ ಜಸ್ಟ್ ಲೈವ್ ಮ್ಯಾಚನ್ನ ಎಂಟರ್ಟೈನ್ಮೆಂಟಾಗಿ ತಗೊಳ್ಳಿ, ಎಂಜಾಯ್ ಮಾಡಿ. ಈ ರೀತಿ ಬೆಟ್ಟಿಂಗ್ ಆಡೋದ್ರಿಂದ ನಿಮಗೆ ಖಂಡಿತ ನಿಮ್ಮ ಒಂದು ದುಡ್ಡಿನ ಸಮಸ್ಯೆ, ನೀವು ಟೂರ್ನಿಮೆಂಟ್ ಮುಗಿಯೋ ಒಳಗೆ ನೀವು ಸಾಲ್ಗಾರ ಆಗೋ ಒಂದು ಫಿಕ್ಸ್. ಫ್ರೆಂಡ್, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿಕೊಡ್ತೀನಿ. IPLನಲ್ಲಿ ಬೆಟ್ಟಿಂಗ್ ಆಡೋರನ್ನ ಲಾಸ್ಟಿಗೆ ಅವರ ಒಂದು ಸ್ಥಿತಿ ಎಲ್ಲಿ ಹೋಗುತ್ತಂದರೆ ಸಾಲ ಮಾಡುವಂಥ ಲೆಕ್ಕಕ್ಕೆ ಹೋಗುತ್ತೆ. ಫ್ರೆಂಡ್, ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ತೀನಿ. ಫ್ರೆಂಡ್, ಹೇಗೆ ಮಾಡ್ತಾರೆ ಅದು ನಿಮಗೆ ಬಿಟ್ಟಿದ್ದು. ಬೆಟ್ಟಿಂಗ್ ಆಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ಹೇಳಿದ್ದೀನಿ,
ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಫ್ರೆಂಡ್ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.